ಗಣಿಗಾರಿಕೆ ಸ್ಫೋಟದಿಂದ ಸರ್ಕಾರಿ ವಸತಿ ಶಾಲೆಗೆ ಈಗ ಕಂಟಕ ಬಂದಿದೆ. ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಮೌನವನ್ನ ವಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಗಣಿಗಾರಿಕೆ ನಡೀತಾ ಇರುವಂತದ್ದು. ಇನ್ನು ಮುರಾರ್ಜಿ ವಸತಿ ಶಾಲೆ ಸುತ್ತಮುತ್ತ ಖಾಸಗಿ ಜಮೀನಿನಲ್ಲಿ ಗಣಿಗಾರಿಕೆ ನಡೀತಾ ಇದೆ. 40 ರಿಂದ 50 ಅಡಿ ಎತ್ತರದ ಗುಡ್ಡಗಳನ್ನ ಕೊರೆದು ಭಾರೀ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ಭಾರಿ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾ ಇರುವಂತದ್ದು ಶಾಲಾ ಕಟ್ಟಡಕ್ಕೆ ಧಕ್ಕೆ ಉಂಟಾಗುವಂತ ಭೀತಿಯನ್ನ ಉಂಟು ಮಾಡ್ತಿದೆ. ಬ್ಲಾಸ್ಟಿಂಗ್ ಕಂಪನದಿಂದ ಶಾಲಾ ಕಟ್ಟಡದಲ್ಲಿ ಬಿರುಕು ಕೂಡ ಬಿಟ್ಕೊಂಡಿದೆ. ಇನ್ನು ಸುತ್ತಮುತ್ತ ಇರುವಂತ ರೈತರ ಬೋರ್ವೆಲ್ಗಳಿಗೆ ಕೂಡ ಇದರಿಂದ ಹಾನಿಯಾಗ್ತಾ ಇರುವಂತದ್ದು. ಗಣಿ ಅಧಿಕಾರಿಗಳಿಗೆ ದೂರನ್ನ ಕೂಡ ನೀಡಲಾಗಿದೆ. ಆದ್ರೆ ಅವರು ಜಾಣ ಮೌನವನ್ನ ವಹಿಸಿದ್ದಾರೆ. ಕಂಡು ಕಾಣದಂತೆ ಮೌನವನ್ನ ವಹಿಸಿರುವಂತದ್ದು. ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದಲ್ಲಿ ಗಣಿಗಾರಿಕೆ ಅತಿರೇಕಕ್ಕೋಗ್ತಿದೆ. ಮುರಾರ್ಜಿ ವಸತಿ ಶಾಲೆ ಸುತ್ತಮುತ್ತ ಖಾಸಗಿ ಜಮೀನಿನಲ್ಲಿ ಗಣಿಗಾರಿಕೆ ನಡೀತಿದೆ. 40 ರಿಂದ 50 ಅಡಿ ಎತ್ತರದ ಗುಡ್ಡಗಳನ್ನ ಕೊರೆದು ಭಾರೀ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡ್ತಿದ್ದಾರೆ. ಈ ಬ್ಲಾಸ್ಟಿಂಗ್ ನಿಂದ ಶಾಲಾ ಕಟ್ಟಡ ಬಿರುಕು ಬಿಟ್ಟಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬರ್ತಾರೆ? ಬಿರುಕು ಬಿಟ್ಟಿರುವಂತಹ ಶಾಲಾ ಕಟ್ಟಡ ಮುರಿದು ಬಿದ್ರೆ. ಇನ್ನು ರೈತರು ಬೋರ್ವೆಲ್ ಕೊರೆಸಿರುವಂತ ರೈತರಿಗೆ ನೀರು ಬರದೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಇವರು ಬ್ಲಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಬಂಡೆ ಒಳಭಾಗದಲ್ಲಿ ಇರುವಂತಹ ಬಂಡೆಗಳು ಜರುಗಬಹುದು. ಬಂಡೆ ಜರುಗದಾಗ ಅಲ್ಲಿ ನೀರು ಸಿಗೋದಿಲ್ಲ. ಈ ರೀತಿಯಾಗಿ ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಅಕ್ರಮವಾಗಿ ಅಂದ್ರೆ ಶಾಲೆ ಇದೆ, ಅಲ್ಲಿ ಶಾಲೆ ಕಟ್ಟಡ ಬಿರುಕು ಬಿಟ್ಕೊಂಡಿದೆ. ಇವರು ಬ್ಲಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಇದೆಲ್ಲದಕ್ಕೆ ಗಣಿ ಅಧಿಕಾರಿಗಳಿಗೆ ದೂರು ನೀಡಿದ್ರೆ ಇವ್ರು ಮಾತ್ರ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಕೂತಿದ್ದಾರೆ. ಕ್ರಮವನ್ನ ತಗೋತಾ ಇಲ್ಲ. ದೂರು ಸಲ್ಲಿಸಿದ್ರು ಕೂಡ ಬ್ಲಾಸ್ಟಿಂಗ್ ನಿಲ್ಲಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಎಲ್ಲಾ ಗೊತ್ತಿದ್ದು ಕೂಡ ಸುಮ್ಮನಿರುವಂಥದ್ದು. 40 ರಿಂದ 50 ಅಡಿ ಎತ್ತರದ ಗುಡ್ಡನ ಕೊರೆದು ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮುರುಗೇಶ್ ನೀಡ್ತಾರೆ. ಎಸ್ ಮುರುಗೇಶ್, ಈ ಅಕ್ರಮವಾಗಿ ನಡೀತಾ ಇರುವಂತಹ ಗಣಿಗಾರಿಕೆ ಎಲ್ಲೋ ಒಂದ್ ಕಡೆ ಶಾಲೆ ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು, ಅಕ್ಕಪಕ್ಕದವರು, ಬೋರ್ವೆಲ್ ಕೊರಿಸೋರು ಎಲ್ಲರಿಗೂ ಕೂಡ ತೊಂದರೆ ಆಗ್ತಿದೆ. ಆದ್ರೂ ಕೂಡ ಅಧಿಕಾರಿಗಳು ಬಾಯಿ ಮುಚ್ಕೊಂಡಿರೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಏನು ಗಣಿಗಾರಿಕೆ ಸ್ಫೋಟದಿಂದ ಸರ್ಕಾರಿ ವಸತಿ ಶಾಲೆಗೆ ಸಾಕಷ್ಟು ರೀತಿಯಾಗಿ ತೊಂದರೆ ಆದಂತಹ ಘಟನೆ ಒಂದು ಲೋಕಾಪುರದಲ್ಲಿ ಪಟ್ಟಣದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ಇದನ್ನ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಲಾಗಿದೆ ಅಂತ ಹೇಳ್ಬೋದು. ಇದು ಏನು RB ತಿಮ್ಮಾಪುರ್ ಸಚಿವರಿದ್ದಾರೆ, ಇವರ ಕ್ಷೇತ್ರದಲ್ಲಿ ಒಂದು ಗಣಿಗಾರಿಕೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಆ ಪಕ್ಕದಲ್ಲಿ ಅಲ್ಲೇ ಕೂಡ ಮುರಾರ್ಜಿ ವಸತಿ ಶಾಲೆ ಇದೆ. ಆ ಸುತ್ತಮುತ್ತಲು ಖಾಸಗಿ ಶಾಲೆಗಳಿಗೆ ಸಾಕಷ್ಟು ಈ ಜಮೀನು ಮೊರಮ್ಮ ಗಣಿಗಾರಿಕೆಯಿಂದ ಅಂದಾಜು 40-50 ಅಡಿ ಎತ್ತರದಲ್ಲಿ ಗುಡ್ಡಗಳನ್ನು ಕೊರೆದು ಭಾರಿ ಪ್ರಮಾಣದಲ್ಲಿ ಒಂದು ಬ್ಲಾಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಶಾಲಾ ಕಟ್ಟಡಕ್ಕೆ ಧಕ್ಕೆ ಉಂಟಾಗುವ ಭೀತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಾ ಇದೆ ಮತ್ತು ಸಾಕಷ್ಟು ಸೌಂಡ್ ಆಗಿರ್ಬೋದು ಮತ್ತು ಬ್ಲಾಸ್ಟಿಂಗ್ ಕಂಪನದಿಂದ ಶಾಲಾ ಕಟ್ಟಡಗಳು ಕೂಡ ಬಿರುಕು ಬೀಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮತ್ತು ಸುತ್ತಮುತ್ತಲ ರೈತರ ಬೋರ್ವೆಲ್ಗಳು ಕೂಡ ಸಹ ಹಾನಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈ ಕುರಿತು ಸಾಕಷ್ಟು ಗಣಿ ಮತ್ತು ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು, ಯಾವುದೇ ಕ್ರಮ ಇಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾತ್ರ ನಿರ್ದೇಶಕರು ಕಂಡು ಕಾಣದಂತೆ ಸುಮ್ಮನೆ ಕುಳಿತಿದ್ದಾರೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಮತ್ತು ಇಲಾಖೆಯವರು ಕೂಡ ಕಳಿಸಿ ಪರಿಶೀಲನೆ ನಡೆಸಲಾಗುವುದು ಎಂಬ ಹಾರಿಕೆ ಉತ್ತರಗಳನ್ನ ಮಾತ್ರ ನೀಡ್ತಾ ಇದ್ದಾರೆ. ಆದ್ರೆ ಬ್ಲಾಸ್ಟಿಂಗ್ ಅನ್ನ ನಿಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಆದ್ಯತೆಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಒಂದು ಮನವಿ ಮಾಡಿದರು. ಈ ಬ್ಲಾಸ್ಟಿಂಗ್ ದಂಧೆ ಮಾತ್ರ ನಿಲ್ತಾ ಇಲ್ಲ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮುರುಗೇಶ್.